ಎಲ್ಲರಿಗೂ ಶುಭ ಸಂಜೆ. ನಾನು ಈಗ JFS ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳ್ತೀನಿ. ನಾನು ಇವಾಗ JFSಗೆ ಬಂದೀನಿ. ಎಲ್ಲರ ಜೊತೆ ಹೆಂಗೆ ಮಿಂಗಲ್ ಆಗಬೇಕು, ಹೆಂಗೆ ಇರಬೇಕು. ನಾನು ಫಸ್ಟ್ ಬಾಯ್ಸ್ ಜೊತೆ ಎಲ್ಲ ಮಾತಾಡ್ತಿರ್ಲಿಲ್ಲ. ಈಗ ಜಾಸ್ತಿ ಮಿಂಗಲ್ ಆಗ್ತೀನಿ, ಎಲ್ಲರ ಜೊತೆನೂ ಮಾತಾಡ್ತೀನಿ. ಹಾಗೆ ಇಂಗ್ಲೀಷ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡೇನಿ. ಸ್ವಲ್ಪ ಅಂತಲ್ಲ, ಇಲ್ಲಿ ಬಂದು ಸ್ಟೇಜ್ ಕರೇಜ್ ಆಗಲಿ ಎಲ್ಲನೂ ಇಂಪ್ರೂವ್ ಮಾಡ್ಕೊಂಡೇನಿ. ಅನಾಲಿಟಿಕಲ್ ಸ್ಕಿಲ್, ಕಂಪ್ಯೂಟರ್ ನಾಲೆಜ್, ಮತ್ತು ನಮ್ಮ ಫೀಲ್ಡ್ ವಿಸಿಟ್ ಇವೆಲ್ಲ ಆ್ಯಕ್ಟಿವಿಟೀಸ್ ಇರ್ತಿದ್ದು. ಗ್ರೂಪ್ ಡಿಸ್ಕಷನ್, ಫೀಲ್ಡ್ ವಿಸಿಟ್, ಆಮೇಲೆ ಅಸೆಂಬ್ಲಿ ಕ್ಲಾಸಸ್ ನಡೆಸ್ತೀರ. ಅದ್ರೊಳಗೆ ಎಸ್ಸೆ, ಆಮೇಲೆ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್ ಇವನ್ನೆಲ್ಲನೂ ಬರೆಯೋಕೆ ಹಚ್ತಿದ್ರ. ಮತ್ತು ಇಲ್ಲಿ ಫೆಸಿಲಿಟಿನೂ ಎಲ್ಲ ಚಲೋ ಐತಿ. ಸಿಟ್ಟಿಂಗ್ ಫೆಸಿಲಿಟಿ, ಆಮೇಲೆ ಲೆಕ್ಚರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ಸ್ಟಾಫ್ಸ್ ಮೆಂಟರ್ಸ್ ಮಾಡಿರ್ತಾರೆ, ಅವರು ಯಾವಾಗಲೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಏನು ತಿಳಿಲಿಲ್ಲ ಅಂದರೆ ಯಾವಾಗೂ ಬರ್ರಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಯಾವಾಗಲೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. JFS ಬಗ್ಗೆ ಹೇಳಬೇಕಂದ್ರೆ ಇದೊಂದು ಬಿಗ್ ಪ್ಲ್ಯಾಟ್ಫಾರ್ಮ್ ನಮ್ಮದು ಕರಿಯರ್ ಬಿಲ್ಡ್ ಮಾಡ್ಕೊಳಕ್ಕೆ. ನಿಮ್ಗೆ ಯಾವಾಗ ಗ್ರ್ಯಾಜುಯೇಷನ್ ಮುಗಿತೈತಿ ಅವಾಗ ನಾವಿಲ್ಲಿ ನಮ್ಮ ಗ್ರ್ಯಾಜುಯೇಷನ್ ಮುಗಿಸಿ ಆಮೇಲೆ ಬಂದು ಟ್ರೈನಿಂಗ್ ಜಾಯ್ನ್ ಆಗಿದ್ದು. ನಾವೀಗೇನು 2-3 ತಿಂಗಳು ಜಾಯ್ನ್ ಆಗಿ ಟ್ರೈನಿಂಗ್ ಮಾಡ್ಯಾರಲ್ಲ, ನಾವು ಇಷ್ಟು ಜಲ್ದಿ ನಾವು ಕಂಪ್ನಿಗೆ ಸೆಲೆಕ್ಟಾಗಿ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಈಗ ಇಂಗ್ಲೀಷ್ ಮಾತಾಡ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಆದರೆ ಇಷ್ಟು ಇಂಗ್ಲೀಷ್ ಮಾತಾಡತ್ತೀನಿ, ಸ್ಟೇಜ್ ಕರೇಜ್ ಬಂದೈತಿ, ಎಲ್ಲರ ಜೊತೆ ಇಷ್ಟು ಮಿಂಗಲ್ ಆಗತ್ತೀನಿ ಅಂದ್ರೆ ನಾನು JFS ಕಾರಣ. ನಾನು ಭಾಳ ಖುಷಿ ಆಗ್ತೀನಿ ನಾನು JFSಗೆ ಬಂದು ಏನಾದರೂ ಅಚೀವ್ ಮಾಡಿದೆ ಅಂತಂದು. ನನಗೆ ಎಲ್ಲರೂ ಸಪೋರ್ಟ್ ಮಾಡ್ಯಾರು. ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ JFSಗೆ ಆದಷ್ಟು ಹಚ್ಚಿರಿ, ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊರಿ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಎಲ್ಲ ಇಂಪ್ರೂವ್ ಆಗ್ತೈತಿ. ಇಟ್ ಈಸ್ ಯೂಸ್ಫುಲ್ ಟು ಆಲ್ ಡಿಗ್ರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.